ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತು ಇನ್ನೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂತ ಇದೀನಿ ನಾನು. ನನ್ಗೆ ಗೊತ್ತಿದೆ ನೀವೆಲ್ಲ ಕಾಯ್ತಾ ಇದ್ದೀರಾ. ಥಂಬ್ನೇಲ್ ಕೂಡ ನಾನು ಕರೆಕ್ಟಾಗಿ ಹಾಕಿಲ್ಲ ಯಾರು ವಿನ್ನರ್ ಅಂತಂದ್ಬಿಟ್ಟು. ಬರೀ ವಿನ್ನರ್ ಇವತ್ತು ಅನೌನ್ಸ್ ಮಾಡ್ತಾ ಇದೀನಿ ಅಂತ ಮಾತ್ರ ಥಂಬ್ನೇಲ್ ಹಾಕಿದೀನಿ. ನಿಜವಾಗ್ಲೂ ಇವತ್ತು ಅನೌನ್ಸ್ ಮಾಡ್ತಾ ಇದೀನಿ ಸ್ನೇಹಿತರೆ, ಯಾವ್ದು ಅಂತಂದ್ಬಿಟ್ಟು. ಸೊ ಇವತ್ತಿನ ವಿನ್ನರ್ ಯಾರು ಅಂತಂದ್ರೆ, ಇವತ್ತಿನ ವಿನ್ನರು ಹೇಳಲ್ಲ, ಅಷ್ಟು ಬೇಗ ಅಂತೂ ನಾನು ಹೇಳಲ್ಲ, ಯಾಕಂದ್ರೆ ಈ ವ್ಲಾಗ್ ಅಲ್ಲಿ ನಾನು ವ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಏನಕ್ಕೆ ಈ ವ್ಲಾಗ್ ಎಂಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ಅಂತಂದ್ರೆ ಸ್ನೇಹಿತರೆ, ನಾನು ಇವಾಗ ಬಂದ್ಬಿಟ್ಟು ಇಲ್ಲಿ ನೋಡಿ, ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಗಂಟೆ ಆಗ್ತಾ ಇದೆ ಟೈಮ್ ಇವಾಗ. ನಾನು ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಡೆಲಿವರಿ ಎಲ್ಲ ಬರೋದಿದೆ, ನಿತಿನ್ ಅವ್ರ ಮನೆಗೆ ಬರ್ತಾ ಇದೆ. ಸೊ ಹಂಗಾಗಿ ನಿಮಗೂ ಕೂಡ ತೋರಿಸ್ಬೋದು. ಅಲ್ಲಿಂದ ಒಂಚೂರು ಬೇರೆ ಕೆಲಸನೂ ಇದೆ, ಅದನ್ನ ಮುಗಿಸ್ಕೊಂಡ್ಬಿಟ್ಟು ಮನೆಗೆ ಬರೋಣ. ಮನೆಗೆ ಬಂದ್ಮೇಲೆ ಮತ್ತೆ ಫುಲ್ ನಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡ್ಬಿಟ್ಟು ನಾವು ಏನು ಪ್ಲಾನ್ ಮಾಡಿದ್ವಿ. ಏನು ಪೂಜಾ, ಇನ್ನು ಸಾಯಂಕಾಲ ತನಕ ಟೈಮ್ ಇದೆ. ಆಕ್ಚುಲಿ ನಮಗೂ ಗೊತ್ತಿಲ್ಲ ಯಾರು ವಿನ್ನರ್ ಅಂತ. ನಾನು ಪೂಜಾಗೂ ಹೇಳಿಲ್ಲ ಇನ್ನು ಯಾರು ವಿನ್ನರ್ ಅಂತ. ಬಟ್ ನಾನು ನೋಡ್ತಾ ಇದ್ದೀನಿ, ಸರ್ಪ್ರೈಸ್ ಇಟ್ಟಿದ್ಯಾ, ಸರ್ಪ್ರೈಸ್ ಅಂತ ಇಟ್ಕೊಟ್ರು ಅಂತಾರ. ಇನ್ನು ಯಾರಿಗೂ ಹೇಳಿಲ್ಲ ಸ್ನೇಹಿತರೆ, ನಾನೇ ಒಬ್ಬನೇ ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಯಾರ್ಯಾರು ಕಮೆಂಟ್ ಮಾಡ್ತಾ ಇದಾರೆ ಅಂತ. ಕಮೆಂಟ್ಸ್ ಇನ್ನೂ ಬರ್ತಾನೆ ಇದೆ. ಇವತ್ತು ಬೆಳಗ್ಗೆನೂ ಕೂಡ ಒಬ್ರು ಕಮೆಂಟ್ ಮಾಡಿದ್ದಾರೆ. ಇವತ್ತು ಬಂದ್ಬಿಟ್ಟು ಥರ್ಸ್ಡೇ ಇದೆ ಸ್ನೇಹಿತರೆ. ಈ ವ್ಲಾಗ್ ನಾಳೆನೇ ಬರುತ್ತೆ, ಅಂದ್ರೆ ಫ್ರೈಡೇ ನೀವೆಲ್ಲ ಈ ವ್ಲಾಗ್ ಅನ್ನ ನೋಡ್ತಾ ಇದೀರಾ. ಬೇಕಂತ ನಾನು ಸ್ವಲ್ಪ ಲೇಟ್ ಆಗಿ ಶೂಟ್ ಮಾಡ್ತಾ ಇದೀನಿ ಈ ವ್ಲಾಗ್ ಅನ್ನ, ಯಾಕಂದ್ರೆ ವಿನ್ನರ್ ಅನೌನ್ಸ್ ಮಾಡ್ಬೇಕಾಗಿತ್ತಲ್ಲ. ಆದಷ್ಟು ಟೈಮ್ ಕೊಡೋಣ ನಿಮ್ಗೆಲ್ಲ ಕಮೆಂಟ್ ಮಾಡಕ್ಕೆ ಅಂತ ನಾನು ಸ್ವಲ್ಪ ಲೇಟ್ ಆಗಿ ಶೂಟ್ ಮಾಡ್ಕೊಂತ ಇದೀನಿ. ಸೊ ನೋಡೋಣ ಇವತ್ತು ಯಾರು ವಿನ್ನರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಇವತ್ತು ಸಾಯಂಕಾಲ ನಾನು ಎಕ್ಸಾಕ್ಟ್ ಆಗಿ ಹೇಳ್ಬಿಡ್ತೀನಿ ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ನಮ್ಮ ಪಾಪನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋದು ನೋಡ್ತಾಳೆ. ಏನ್ ಮಾಡ್ತಾರೆ ನಮ್ಮ ಪಪ್ಪ ದಿನ ಕ್ಯಾಮ್ರಾ ಹಿಡ್ಕೊಂಡು ಕುತ್ಕೊಂತಾರಲ್ಲ ಅಂತ ನೋಡ್ತಾ ಇದ್ದಾಳೆ ಅವಳು. ಅಲ್ಲಮ್ಮ ಅವಳು ಫಸ್ಟ್ ಮಾತು ಕಲಿಯೋದೇ ನಮಸ್ಕಾರ ಸ್ನೇಹಿತರೆ ಅಂತಾಳೆ. ಫಸ್ಟ್ ಮಾತು ಕಲಿಯೋದ್ರೆ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಮಾಡ್ಬಿಡ್ಬೇಕು. ನಮ್ಮ ಅಮ್ಮಂಗ್ ಬೇರೆ ಹುಷಾರಿಲ್ಲ. ಇನ್ನೇನಾಗುತ್ತೆ ಹೇಳ್ರಿ, ದುಡ್ಡಿನ ಸಲ ಆ ಲೆವೆಲ್ಗೆ ಎದ್ದು ಬಿದ್ದು ಹುಡುಕಾಡಿದ್ರೆ ಇರಬರ ಸಾಮಾನೆಲ್ಲ ಕಿತ್ತಾಕೊಂಡು ಬೇರೆ ಟೈಮಲ್ಲಿ ನೀವು ನೋಡಿದ್ರಿ ಸ್ನೇಹಿತರೆ, ಏನು ಮಂಡಿಗಾಲ್ ನೋವು, ಸೊಂಟ ನೋವು, ಆ ನೋವು ಈ ನೋವು ಅಂತೆಲ್ಲ ಹೇಳ್ತಾರೆ. ದುಡ್ಡಿನಲ್ಲ ಸ್ನೇಹಿತರೆ, ಇಲ್ಲಿ ಮನೇಲಿ ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇದೆ. ಅದಕ್ಕೆ ಫೀವರ್ ಒಬ್ಬರಿಂದ ಒಬ್ಬರಿಗೆ ಬರ್ತಾ ಇದೆ. ಆಕ್ಚುಲಿ ಫಸ್ಟ್ ವೃಂದಾಗ ಬಂದಿತ್ತು, ಅಲ್ಲಿಂದ ನಮ್ಮ ಅಕ್ಕಂಗ್ ಬಂತು, ನಮ್ಮ ಅಕ್ಕನಿಂದ ಪೂಜಾಗ್ ಬಂತು, ಪೂಜಾಯಿಂದ ಪಾಪುಗ್ ಬಂತು, ಪಾಪುವಿಂದ ಇವಾಗ ನಮ್ಮ ಅಮ್ಮಂಗ್ ಬಂದಿದೆ. ಇನ್ನು ನಾನು ಖುಷಿ ಉಳ್ಕೊಂಡಿದೀವಿ. ಆಕ್ಚುಲಿ ಖುಷಿ ಬಂದಿದ್ಯಾ? ಖುಷಿಗೆ ಬಂದಿದೆ. ನನಗೊಂದು ಸ್ವಲ್ಪ ಬರೋದು ಲೇಟ್ ಆಗಿ, ನಾನು ಸ್ವಲ್ಪ ಇಸ್ಟ್ರಾಂಗ್. ಸೊ ಸರಿ ಸ್ನೇಹಿತರೆ, ಹೊರಡೋಣ. ಇವತ್ತಿನ ವ್ಲಾಗನ್ನ ಸ್ಟಾರ್ಟ್ ಮಾಡೋ. ಒಬ್ರು ನಮ್ಮ ಕಾರ್ಪೆಂಟರ್ ಬರ್ತದೆ, ಲಕ್ಷ್ಮಣ್ ಅಂತ, ನಿಮಗೆಲ್ಲ ಗೊತ್ತಿದೆ, ಮುಂಚೆ ತೋರಿಸಿದ್ದೀನಿ. ಅವ್ರ ಜೊತೆ ಹೊರಟ್ಬಿಟ್ಟು ನಾನು ಕೆಲಸದೆಲ್ಲ ತೋರಿಸ್ತೀನಿ, ನೀವು ನೋಡ್ತಾರೆ ಸ್ನೇಹಿತರೆ, ಹಾಗೆ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಬಂದು ನೋಡಿ ಸ್ನೇಹಿತರೆ, ಬಂದ್ಬಿಟ್ಟು ರೀಚ್ ಆಗಿದೆ ಇವಾಗ ನಿತಿನ್ ಅವ್ರ ಸೈಟ್ ಹತ್ರ. ಇಲ್ಲಿ ನೋಡಿ ಹಿಂದ್ಗಡೆ ಕಾಣ್ತಾ ಇದೆ ನಿಮಗೆ, ಇದೇ ಬಿಲ್ಡಿಂಗು. ಫುಲ್ ಆಲ್ಮೋಸ್ಟ್ ರೆಡಿ ಆಗಿದೆ ಬಿಲ್ಡಿಂಗ್. ಇವಾಗ ಪ್ರತಿಯೊಂದು ಡೋರ್ ಆಗಿದೆ, ಬಾಲ್ಕನಿ ಪೂರ್ವಕ ರೈಲಿಂಗ್ ಎಲ್ಲ ಮಾಡಿದ್ದಾರೆ. ಇನ್ನು ಬರೀ ಗ್ಲಾಸ್ ಹಾಕ್ಬೇಕಷ್ಟೇ. ಈ ಕಡೆ ರ್ಯಾಂಪ್ ರೆಡಿ ಆಯಿತು. ಮುಂಚೆ ಎಲ್ಲ ತೋರಿಸಿದ್ದೀನಿ ನಿಮಗೆ ಫುಲ್ ಸೈಟ್ ಎಲ್ಲ ಇದು. ಹಲೋ ಅಂಕಲ್, ಆಯ್ತಲ್ಲ ಅಂಕಲ್? ಫುಲ್ ರೆಡಿ ಆಯ್ತು. ಇನ್ನು ಮನೆ ರೆಡಿ ಆಯ್ತು, ಇನ್ನೊಂದು ಸ್ವಲ್ಪ ದಿವಸ ಅಷ್ಟೇ ಮುಗಿದಾಯ್ತು. ಇನ್ನೇನು ಡೇಟ್ ಎಲ್ಲ ಸೆಟ್ ಆಗಿದೆ ಸ್ನೇಹಿತರೆ ಗೃಹಪ್ರವೇಶದ್ದು. ಸೊ ಇವಾಗ ಫೈನಲ್ ಕೆಲಸಗಳು ಮುಗಿಸ್ಕೊಂಡು, ಅಂದರೆ ಕಾರ್ಪೆಂಟ್ರ್ ಇದೆಲ್ಲ ಒಂದು ಸ್ವಲ್ಪ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡ್ರೆ ಬೇರೆ ಕೆಲಸ ಎಲ್ಲ ಮುಗಿದೋಗುತ್ತೆ. ನೋಡಿ ಸ್ನೇಹಿತರೆ, ಎಲ್ಲ ಮಟೀರಿಯಲ್ಗಳು ಒಂದೊಂದು ತಂದು ಇಡ್ತಾ ಇದೀವಿ. ಇಲ್ಲಿ ನೋಡಿ ನಮ್ಮದು ಇಲ್ಲಿ ಕೆಳಗಡೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಬಂದಿದೆ. ಇದರಲ್ಲೆಲ್ಲ ಮಟೀರಿಯಲ್ಸ್ ತಂದಿದ್ದಾರೆ. ಏನು ಮಟೀರಿಯಲ್ಸ್ ಅಂದರೆ ಎಲ್ಲ ನಮ್ಮದು ನಾವು ಮಾಡಿಸ್ತಾರೆ ಕಾರ್ಪೆಂಟ್ರಿ ವರ್ಕಿಂದ ಎಲ್ಲ ಮಟೀರಿಯಲ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ ಇಲ್ಲಿ ಕೆಳಗಡೆ ಕಾಣ್ತಿದೆ, ಈ ಥರ ಎಲ್ಲ ಬಂದಿದೆ, ಪ್ಯಾಕ್ ಆಗ್ಬಿಟ್ಟು ಬಂದಿದೆ ಮಟೀರಿಯಲ್ಗಳು. ನೀವು ನನ್ನ ಹಳೆ ಬ್ಲಾಗ್ಸ್ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ನಾನು ತೋರಿಸಿದ್ದೆ ನಿಮಗೆಲ್ಲ. ಎಲ್ಲ ಮಟೀರಿಯಲ್ಗಳು ಈ ಥರ ಪ್ಯಾಕ್ ಮಾಡಿ ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿ ತರ್ತೀವಿ. ತಂದುಬಿಟ್ಟು ನಾವು ಏನು ಮಾಡ್ತೀವಿ, ಈ ಥರ ಕಿಚನಲ್ಲಿ ಇಲ್ಲೆಲ್ಲ ಅಸೆಂಬಲ್ ಮಾಡ್ಕೊತೀವಿ. ಅಸೆಂಬಲ್ ಮಾಡ್ಕೊಂಡು ಫುಲ್ ಲಾಫ್ಟು, ಮೇಲ್ಗಡೆ ಲಾಫ್ಟು, ಇಲ್ಲಿ ಅಪ್ಪರ್ ಯೂನಿಟು, ಕೆಳಗಡೆ ಬೇಸ್ ಯೂನಿಟು, ಪ್ರತಿಯೊಂದನ್ನು ಫಿಟ್ ಮಾಡ್ತಾರೆ. ಆ ಥರ ಒಂದು ಫಿಟ್ಟಿಂಗ್ ಮಾಡ್ತಾರೆ. ಇವತ್ತೆಲ್ಲ ಐಟಮ್ಗಳನ್ನೆಲ್ಲ ಇಲ್ಲಿ ಡೆಲಿವರ್ ಮಾಡಿಬಿಟ್ಟು ನಾಳೆಯಿಂದ ಫಿಟ್ಟಿಂಗ್ ಕೆಲಸ ಸ್ಟಾರ್ಟ್ ಮಾಡ್ಕೊತೀವಿ. ಇನ್ನೂ ಐಟಮ್ಗಳೆಲ್ಲ ತರ್ತಾ ಇದ್ದಾರೆ, ಒಂದು ಐಟಮ್ಗಳು. ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ, ಇದೇ ಥರ ಐಟಮ್ಗಳೆಲ್ಲ ತರ್ತಾ ಇದ್ದಾರೆ. ಒಳಗಡೆ ತಂದು ಇಲ್ಲಿ ಅನ್ಲೋಡ್ ಮಾಡ್ತಾರೆ ಮನೇಲೆಲ್ಲ. ಇದು ಮೇನ್ ಡೋರ್ ನೋಡಿ ಸ್ನೇಹಿತರೆ, ನಾವು ಡಿಸೈನ್ ಮಾಡಿಸಿದ್ದು CNC ಡಿಸೈನ್ ಮಾಡಿಸಿದ್ವಿ ಮೇನ್ ಡೋರನ್ನು. ಇನ್ನೂ ಇದಕ್ಕೆ ಫೈನಲ್ ಪಾಲಿಶಿಂಗ್ ಕೋಟ್ ಆಗಬೇಕು. ಫೈನಲ್ ಪಾಲಿಶಿಂಗ್ ಕೋಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಎಲ್ಲ ಕೆಲಸಗಳು ಏನು ಇನ್ನೊಂದು 10-15 ಡೇಸಲ್ಲಿ ಎಲ್ಲ ಆನ್ ದ ಗೋ ಅಲ್ಲಿ, ಅಂದರೆ ಒನ್ ಶಾಟಲ್ಲಿ ಎಲ್ಲ ಕೆಲಸಗಳು ಮುಗಿದೋಗ್ತಲ್ಲ ಏನಕ್ಕೆ. ಅದಾದಮೇಲೆ ಪೆಂಡಿಂಗ್ ಇರೋದಲ್ಲ ಏನೋ ಕೆಲಸಗಳು. ಬನ್ನಿ ಹಂಗೆ ಬನ್ನಿ. ಓ ಆರಾಮಾಗಿ ಹೋಯ್ತು. ಈ ಗಾಡಿ ಆರಾಮಾಗಿ ಹೋಗ್ಬಿಡುತ್ತೆ, ನಮ್ಮ ಕಾರ್ಗಳು ಹೋಗಲ್ಲ ಅಷ್ಟೇ. ಸೊ ಟೈಮ್ ಇವಾಗ ಗಾಡಿ ಚೇಂಜ್ ಮಾಡೋದು ಬಂತು ಇವಾಗ. ಅಂಕಲ್ ಡಿಸೈಡ್ ಮಾಡಿ, ಇದನ್ನು ಹೊಡೆದು ತೆಗಿತೀರಾ ಅಥವಾ ಗಾಡಿ ಚೇಂಜ್ ಮಾಡ್ತೀರಾ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಏನಂಕಲ್? ನಿತಿನ್ ಕೇಳ್ಬೇಕು, ನಮ್ಗೆಲ್ಲ ಅವನು. ಏನು ಕಿರಣ್, ಇದನ್ನು ಹೊಡೆದ್ಬಿಟ್ಟು ಚೇಂಜ್ ಮಾಡ್ತೀರಾ ಅಥವಾ ಗಾಡಿ ಚೇಂಜ್ ಮಾಡ್ತೀರಾ?
ಗಾಡಿ ಚೇಂಜ್ ಮಾಡ್ಕೊಳ್ರಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಸ್ಟೀಪ್ನ ಚೆಕ್ ಮಾಡ್ತಾ ಇದ್ವಿ, ಗಾಡಿ ಒಳಗಡೆ ಎಂಟ್ರಿ ಆಗುತ್ತೋ ಇಲ್ವಾ ಅಂತ ಅಂದ್ಬಿಟ್ಟು. ನನ್ನ ಕಾರ್ ತಂದ್ಬಿಟ್ಟು ಚೆಕ್ ಮಾಡಿದ್ವಿ ಅವಾಗಲೇ. ನನ್ನ ಕಾರ್ ಏರ್ಲಿಲ್ಲ. ಏನಂಕಲ್? ಹೌದು. ಫುಲ್ ಹಿಂದ್ಗಡೆ ಟೈರ್ ಎದ್ಬಿಟ್ಟಿತ್ತು ನನ್ನ ಕಾರ್ ಮೇಲೆ. ನನ್ನ ಕಾರ್ ಸ್ವಲ್ಪ ಲೋ ಪ್ರೊಫೈಲ್ ಇದೆ ಕೆಳಗಡೆ. ಸೊ ನೆಕ್ಸಾನ್ ಗಾಡಿ ಆರಾಮಾಗಿ ಎದ್ದೇಳ್ತು. ಸೊ ಅದೇ ಅದಕ್ಕೆ ಹೇಳ್ತಾ ಇದೀನಿ, ಇವಾಗ ಗಾಡಿ ಚೇಂಜ್ ಮಾಡೋ ಟೈಮ್ ಬಂದಿದೆ ಅಂತ. ಇವಾಗ ನಿತಿನ್ ಗಾಡಿ ಹೋಗ್ಬೇಕು. ಅದೇ ನಿತಿನ್ ಡೌಟ್ ನನಗೆ ಹತ್ತಲ್ಲ ಒಂದು ಅಲ್ವಾ? ರಿವರ್ಸ್ ಬಂದ್ರೆ ಆಗುತ್ತೆ, ರಿವರ್ಸ್ ಬಂದ್ರೆ ಆಗ್ಬೋದು, ಹತ್ತಿಸ್ಬೇಕಷ್ಟೇ. ಬಟ್ ಅಂದ್ರೂ ನನಗೆ ಡೌಟ್ ನಂಗೆ ಇಲ್ಲಿ ಈ ಇದು ಹೊಡೆಯುತ್ತೆ ಅಂತ, ಎಡ್ಜಸ್ ಹೊಡೆಯುತ್ತೆ ಅಂತ ಡೌಟ್. ಇದು ಒಂದು ಸ್ವಲ್ಪ ಸ್ಟೀಪ್ ಆಗಿದೆ ಸ್ನೇಹಿತರೆ, ಅದಕ್ಕೆ ಚೆಕ್ ಮಾಡ್ತಾ ಇದೀವಿ ಈ ಆ್ಯಂಗಲ್. ಇದು ನೋಡಿ ಸ್ನೇಹಿತರೆ, ಟ್ರಾನ್ಸ್ಪೋರ್ಟ್ ಇನ್ ವೆಹಿಕಲ್ ಇದು. ನೋಡಿ ಸ್ನೇಹಿತರೆ, ಇದು ಫುಲ್ ಮಟೀರಿಯಲ್ಸ್ ಇದೆ ಒಳಗಡೆ. ಕಾರ್ಪೆಂಟರ್ ಇದು ಆಲ್ರೆಡಿ ಒಂದು ಕಾಲ್ ಭಾಗ ತೆಗೆದ್ಬಿಟ್ಟು ಮೇಲ್ಗಡೆ ಲೋಡ್ ಮಾಡಿದ್ರೆ ಈ ಟ್ರಕ್ ಫುಲ್ ತುಂಬ್ಕೊಂಡ್ಬಂದಿದೆ. ಇಲ್ಲಿಂದ ಡೈರೆಕ್ಟಾಗಿ ಬಾಲ್ಕನಿಯಲ್ಲಿ ಮೇಲ್ಗಡೆ ಶಿಫ್ಟ್ ಮಾಡ್ತಾರೆ ಎಲ್ಲ ಮಟೀರಿಯಲ್ಗಳನ್ನು. 5 ಬೆಡ್ರೂಮು ಮತ್ತು ಒಂದು ಕಿಚನ್, ಅಷ್ಟು ಜಾಗದ್ದು ಐಟಮ್ ನೋಡಿ ಸ್ನೇಹಿತರೆ ಫುಲ್ ಇದು. ನೋಡಿ ಸ್ನೇಹಿತರೆ, ಇನ್ನೂ ಎಲ್ಲ ಸಾಮಾನು ತರ್ತಾನೆ ಇದ್ದಾರೆ. ಟೈಮ್ ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ 3 ಗಂಟೆ. ನಾವು 11:30 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಬಂದ್ವಿ. ಇನ್ನೂ ಏನು ಆಲ್ಮೋಸ್ಟ್ ಎಲ್ಲ ತಂದಿದ್ದಾರೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಸಾಮಾನು. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ಇದಿಷ್ಟು ಸಾಮಾನು ತಂದ್ಬಿಟ್ರೆ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಅದಾದ್ಮೇಲೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ. ಇವತ್ತೆಲ್ಲ ಫುಲ್ ದಿನ ಫುಲ್ ಲೋಡು ಅನ್ಲೋಡ್ ಮಾಡೋದ್ರಲ್ಲಿ ಹೋಗೋಯ್ತು. ನಾಳೆ ಬರ್ತಾರೆ ಅಂಕಲ್ ಇವರು, ಬೆಳಗ್ಗೆನೇ ಬರ್ತಾರೆ. ಬೆಳಗ್ಗೆ ಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಾಳೆ ಬೆಳಗ್ಗೆ ಒಂದು 10 ಗಂಟೆ ತನಕ ಇರ್ತಾರೆ ಅಂಕಲ್. ಫಸ್ಟ್ ಡೇ ಅಲ್ವಾ? 10 ಗಂಟೆ ತನಕ ಇರ್ತಾರೆ. ಬಂದು ಸ್ಟಾರ್ಟ್ ಮಾಡ್ಕೊಂಡು 12 ದಿವಸ ಅಂಕಲ್ ಮ್ಯಾಕ್ಸಿಮಮ್. ಅಷ್ಟೊಳಗೆ ಆದಷ್ಟು ಫಿಟ್ಟಿಂಗ್ ಮಾಡಿಸ್ಕೊಟ್ಬಿಡ್ತಾರೆ. ಓಕೆ ಅಂಕಲ್. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಊಟ ಮಾಡೋಕ್ಕಂತ ಬಂದಿದ್ದೀವಿ ಸ್ನೇಹಿತರೆ. ಸೊ ಮಧ್ಯದಲ್ಲಿ ಇಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ಬೇಕಾದ್ರೆ ಇಲ್ಲೊಂದು ಶಾರ್ಟ್ ಫಿಲ್ಮ್ ಶೂಟಿಂಗ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಕ್ಯಾಮ್ರಾ ಎಲ್ಲ ಇಟ್ಕೊಂಡಿದ್ದಾರೆ. ಇಲ್ಲೊಂದು ಶಾರ್ಟ್ ಫಿಲ್ಮ್ ಶೂಟ್ ಮಾಡ್ತಾರೆ. ಹಂಗೆ ರ್ಯಾಂಡಮ್ ಆಗಿ ಸಿಕ್ಕರು ನನಗೆ ಇವರು. ಈ ಶಾರ್ಟ್ ಫಿಲ್ಮ್ ಇಂದು ಚಾನಲ್ ಇಂದ ಆಕ್ಟರ್ ಕಮ್ ಡೈರೆಕ್ಟರ್, ಸ್ಕ್ರಿಪ್ಟ್ ರೈಟರ್ ಎಲ್ಲ ಬರೀತೀರಲ್ವಾ? ಏನೇನು ಮಾಡ್ತೀರಾ ನೀವು ನಿಮ್ಮ ಚಾನಲಲ್ಲಿ? ನಮ್ಮ ಚಾನಲಲ್ಲಿ ಎಂಟರ್ಟೈನ್ಮೆಂಟ್ ಸರ್, ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಕಾಮಿಡಿ ಇದ್ರದ್ದೆಲ್ಲ ಮಾಡ್ಕೊಂತೀರಾ? ಮತ್ತೆ ಬ್ಲಾಗ್ ತರ ಎಲ್ಲ ಮಾಡ್ತೀವಿ. ಓಕೆ, ಪ್ರತಿಯೊಂದು ಶಾರ್ಟ್ ಫಿಲ್ಮ್ಸ್ ಎಲ್ಲ ಜಾಸ್ತಿ ಮಾಡ್ತೀರಾ? ಜಾಸ್ತಿ ಶಾರ್ಟ್ ಫುಲ್ ನಾರ್ತ್ ಕರ್ನಾಟಕ ಇದ್ರಲ್ಲಿ ಮಾಡ್ತೀರಾ? ನಾರ್ತ್ ಕರ್ನಾಟಕ, ಬೆಂಗಳೂರು ಆಲ್ರೌಂಡ್ ಎಲ್ಲ ಮಾಡ್ತೀರಾ? ನೋಡಿ ಸ್ನೇಹಿತರೆ, ಇವ್ರ ಚಾನಲ್ ಹೆಸರು ಬಂದ್ಬಿಟ್ಟು JK ಫಿಲ್ಮ್ಸ್ ಅಂತ ಇದೆ. JKP ವಿಲನ್ ಬ್ಲಾಗ್ಸ್ ಅಂತ ಇವ್ರ ಚಾನಲ್ ಹೆಸರು ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವ್ರ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕೆಳಗಡೆ. ಫ್ರೆಂಡ್ಸ್, ನಂದು ನೆಕ್ಸ್ಟ್ ಈ ವೀಕಲ್ಲಿ ರಿಲೀಸ್ ಆಗ್ತಿದೆ. ನೀವು ಮಾಡಿರೋ ಚಂದ್ರ ಬಿಸಿ ಆಗಿದ್ದಾರೆ ಅಂತ. ಇನ್ನೂ ತನಕ ಎಷ್ಟಾಗಿದೆ? ಒಂದು 3 ಆಗಿದೆ. ಒಂದು 3 ಆಗಿದೆ. 3 ಆಗಿದೆ. ಇವಾಗ ಇನ್ನೂ ಮಾಡ್ತಾ ಇದ್ದೀವಿ. ಹೊಸೊಬ್ರು ಬರೋ ಎಲ್ಲ ಟ್ಯಾಲೆಂಟ್ ಕಲೆಗಳಿಗೆಲ್ಲ ಸಪೋರ್ಟ್ ಮಾಡ್ಬೇಕು ನೀವು ಕೂಡ. ಸಾರ್ ಸಿಕ್ಕಿದ್ರು ನಮಗೆ, ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ರ್ಯಾಂಡಮ್ ಆಗಿ ಬಂದೆ. ಇಲ್ಲಿ ಹಂಗೆ ವಾಟರ್ ಬಾಟಲ್ ತಗೊಳ್ಳೋ ಬಂದೆ. ಇವ್ರು ನೋಡಿದೆ, ಇವ್ರೊಂದು ಶೂಟಿಂಗ್ ಮಾಡ್ತಾ ಇದ್ರು, ಚೆನ್ನಾಗಿ ಅನಿಸ್ತು. ಅದಕ್ಕೆ ಇವ್ರಿಗೊಂದು ಶೌಟ್ ಔಟ್ ಕೊಡೋಣ, ಒಂದು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಇವ್ರು ತೋರಿಸ್ತಾ ಇದ್ದೀನಿ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವ್ರ ಚಾನಲ್ ಇಂದು ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಬ್ಲಾಗ್ ಅಂತ. ನಿಮ್ಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡಿ. ಬಟ್ ನಮ್ದು ಅಫಿಷಿಯಲ್ ಆಗಿ NR ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಅದರಲ್ಲಿ ನನ್ನ ಸಿನಿಮಾಗಳು, ಶಾರ್ಟ್ ಮೂವೀಸು, ಶಾರ್ಟ್ಸ್ಗಳು ಎಲ್ಲ ಬರುತ್ತೆ ನಮ್ಮ ಸ್ಟೂಡೆಂಟ್ಸ್ದು. ನೋಡ್ರಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂಜಯ್ ಅಂತ. ಸ್ಟೋರಿ ರೈಟ್ರು, ಡೈರೆಕ್ಟ್ರು ಕಮ್ ಕ್ಯಾಮ್ರಾ ವರ್ಕು. ನಾನು ಇಷ್ಟು ದಿನ ಫಿಲಮ್ ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ದೆ. ಇವಾಗ ನನ್ನದೇ ಸ್ವಂತ ಚಾನಲ್ ಓಪನ್ ಮಾಡಿಕೊಂಡು ಲಾರ್ಡ್ ಶಿವ ಫಿಲಮ್ಸ್ ಅಂತ ಸಣ್ಣ ಪುಟ್ಟ ಕಾಮಿಡಿ ಕಂಟೆಂಟ್ಸ್ ಹಾಗೂ ಶಾರ್ಟ್ ಮೂವೀಸ್ನ ಮಾಡ್ತಾಯಿದ್ದೀನಿ. ಹಾಗೆ ಬ್ರದರ್ನು ರಾಕೇಶ್ ಅಂತ ವಿಲಾಗರ್ ನಮಗೆ ಸಿಕ್ಕು ನಮ್ಮಂತ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಖಂಡಿತ ಸಪೋರ್ಟ್ ಮಾಡೋಣ, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು. ಸಪೋರ್ಟ್ ಮಾಡ್ಬೇಕು. ಕನ್ನಡದವರಿಗೆ ಸಪೋರ್ಟ್ ಮಾಡಿದ್ರೆ ಬೆಳೆಸ್ಬೇಕು. ಕನ್ನಡದವರಿಗೆ ಸಪೋರ್ಟ್ ಮಾಡಬೇಕು. ನಮ್ಮೆಲ್ಲಾ ಕನ್ನಡ ಸುಮ್ಮನೆ ಕೇಳಿದ್ರೆ ಏನ್ ಮಾಡ್ತಾ ಇದೀರಾ ಬ್ರದರ್ ಅಂತ ಅಂದ್ರು. ಆಮೇಲೆ ನಾನು ಸಪೋರ್ಟ್ ಮಾಡ್ತೀನಿ, ಬನ್ನಿ ಬ್ರದರ್ ಅಂತ ಒಂದು ನಮಗೋಸ್ಕರ ಇಂಟರ್ವ್ಯೂ. ಸೊ ಇವ್ರಿಗೊಂದು ಶೌಟ್ ಔಟ್ ಕೊಡೋಣ ಅಂತ ಸ್ನೇಹಿತರೆ. ನಮ್ಮ ಬ್ಲಾಗ್ಸ್ ಅಲ್ಲಿ ಇವ್ರಿಗೂ ಚಾನಲ್ ಬೆಳೆಸಿ ಪಾಪ ಸಪೋರ್ಟ್ ಮಾಡಿ. ಇವ್ರಿಗೂ ಹೊಸದಾಗಿ ಸ್ಟಾರ್ಟ್ ಮಾಡ್ಕೊಂತ ಇದ್ದಾರೆ. ಇಷ್ಟೇ ಹೇಳೋದು ಸ್ನೇಹಿತರೆ, ಎಲ್ಲ ಕನ್ನಡದವ್ರನ್ನ ಬೆಳೆಸಿ, ಕನ್ನಡ ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಹೇಳೋದು. ಎಷ್ಟೋ ಜನ ಕನಸು ಕಟ್ಕೊಂಡು ಎಷ್ಟೆಷ್ಟೋ ದೂರದಿಂದ ಊರು ಬಿಟ್ಟು ತಂದೆ ತಾಯಿನ ದೂರ ಮಾಡ್ಕೊಂಡು ಇಲ್ಲಿ ತನಕ ಬಂದಿರ್ತೀವಿ. ನಿಮ್ಮದು ಒಂದೊಂದು ವ್ಯೂಸು, ಒಂದೊಂದು ಲೈಕ್ಸು ನಮ್ಮನ್ನೆಲ್ಲೋ ಒಯ್ಯುತ್ತೆ. ಅದೊಂದು ವ್ಯೂಸು, ಒಂದು ಲೈಕ್ಸ್ ಕೊಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಮಗೂ ಸಪೋರ್ಟ್ ಮಾಡಿ, ಹಾಗೂ ಬ್ರದರ್ಗೂ ಸಪೋರ್ಟ್ ಮಾಡಿ. ಇಷ್ಟೇ ಕೇಳ್ಕೊತೀನಿ. ಕನ್ನಡದವ್ರನ್ನ ಬೆಳೆಸಿ. ಜೈ ಕರ್ನಾಟಕ ಮತ್ತು ಜೈ ಭಾರತ. ಟ್ಯಾಲೆಂಟೆಡ್ ಬಾಳ್ಗೆ ಉಳಿಸಿ ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಬಂದೆ ನೋಡಿ ಸ್ನೇಹಿತರೆ ಮನೆಗೆ. ಇವಾಗ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಟೈಮ್ ಇವಾಗ ಆಲ್ಮೋಸ್ಟ್ 7:15 ಆಗ್ತದೆ ಟೈಮು. ಅಷ್ಟು ಟ್ರಾಫಿಕ್ ಏನು ಕೇಳ್ತೀರಾ, ಬೆಂಗಳೂರು ಟ್ರಾಫಿಕ್ ಅಂತ ನಾನು ಸಾಕಾಗ್ಬಿಟ್ಟೈತೆ. ಬೆಳಗ್ಗೆ ಹೋದರೆ ಮನೆಗೆ ತೇಲೋದಂತೂ ಕೇಳಲೇಬೇಡ್ರಿ. ನಮ್ಮ ಮನೇಲಿ ಯಾರು ಏನು ಮಾಡ್ತಾರೆ ನೋಡೋಣ. ಓಹೋ ಹೋ ಹೋ, ಚೆನ್ನಾಗಿದೆ. ಮಸಾಜ್ ಮಾಡಿಕೊಂಡು ಕುಳಿತಿರುವೆ ಆ ಬಾಲಿಕೆ. ಏನಂತೀಯ ನೀನು? ಎಷ್ಟು ದಿವಸ ಮೇಲೆ ತಿಟ್ಟಿದ್ಯಲ್ಲ, ಈಗ ತೆಗೆದಿದೆ. ಯಾಕೆ ಮನೆಯೆಲ್ಲ ಒಂಥರ ಚಿತ್ರಣ ಆದಂಗಾಗಿದೆ. ಎಲ್ಲಿ ಎಲ್ಲ ಸಾಮಾನು ಎಲ್ಲಿ ಬೇಕಾದ್ರೆ ಬಿದ್ದಿದಾವೆ, ಇಲ್ಲಿ ಏನೋ ಸಾಮಾನು ಬಿದ್ದಿದಾವೆ. ಮನೆ ಹಿಂಗೆ ಇರುತ್ತೆ. ಸೈಲೆಂಟ್ ಆಗಿ ನಮ್ಮ ಮಮ್ಮಿ ಡೈಲಾಗ್ ಹೊಡಿತಾರ ನೋಡಲ್ಲಿ. ನನಗೆ ಹುಷಾರಿಲ್ಲ, ಅದಕ್ಕೆ ಮನೆ ಹೆಂಗಿದೆ ಅಂತ. ನಾನು ರೂಮ್ ಅಷ್ಟೇ ನಾನು ಕ್ಲೀನ್ ಮಾಡ್ಕೊಂಡಿಲ್ಲ. ಬೇರೆ ರೂಮ್ ಎಲ್ಲ ಮಾಡಿದೀವಿ. ನಾನು ಮಲ್ಕೊಂಡೇ ಇದೀನಿ. ಈಗ ಎದ್ದು ಕೂತಿದ್ದೀನಿ. ಪೂಜಾ
ಏನ ಕೊಟ್ರಿ ಪೂಜಾ? ಏನ್ ಬೇಕು ನಿಂಗೆ? ಮ್ಯಾಂಗೋ ಪಾಪ್ಸಿಕಲ್ ಬೇಕಾ? ಯಾರ ಹತ್ರ ಇದೆ ಮ್ಯಾಂಗೋ ಪಾಪ್ಸಿಕಲ್? ನಾನ್ ಮಾಡಿದ್ದು ಮಧ್ಯಾಹ್ನ. ನನಗೇನ್ ಮಾಡಿದ್ವಿ ಹೇಳು, ಇಷ್ಟು ಸುಸ್ತಾಗಿ ಬಂದಿದ್ದೀನಿ. ನಮಗಾಗಿ ಒಂದು ಕಪ್ ಟೀ ಅನ್ನು ಮಾಡಿಕೊಡುವೆಯಾ ಬಾಲಿಕೆ? ಫ್ರೆಶ್ ಮ್ಯಾಂಗೋ ಪಾಪ್ಸಿಕಲ್ ಮಾಡಿದೀನಿ ಮನೇಲಿ. ಮ್ಯಾಂಗೋ ಪಾಪ್ಸಿಕಲ್ ಬೇಡ, ನಮಗೆ ಟೀ ಅನ್ನು ಮಾಡಿಕೊಡುವೆ ಹೇಳು. ಒಂದು ಕಪ್ ಚಹಾ ಟೈಮ್ ಇಲ್ಲ. ಚಹಾ ಕುಡಿಯುವ ಸಮಯ ಬಂದಾಗಿದೆ. ಚಹಾ ಕುಡಿಯೋ ಟೈಮ್ ಅಲ್ಲ ಇವಾಗ. ಇವಳು ಯಾಕೆ ಇಷ್ಟು ತಿಂತಾವ ಗೊತ್ತಾ ಸ್ನೇಹಿತರೆ? ಹೇಳು ಏನಮ್ಮ, ಏನ್ ತಿಂತೇನೆ ಇವಾಗ? ಏನು ಹೇಳು ಇವಾಗ? ಮಮ್ಮ ಪಾಪ್ಸಿಕಲ್ ಮಾಡಿದ್ರೆ ಬನ್ನಿ, ನಿಮ್ದನ್ನು ಬೇಕಾ? ತೊತ್ತೇನೆ. ಕೊಡ್ತೀಯಾ ಪಾಪ್ಸಿಕಲ್? ಕೊಡ್ತೀಯ? ಹೋಗಿ ತಗೊಂಬೋಗಲ್ಲ. ಇಟ್ಮಿಸಿ ಮಾವಿನನೆಲ್ಲ ಹಣ್ಣಾಗಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಹಣ್ಣನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಸಕ್ಕರೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಗ್ರೈಂಡ್ ಮಾಡಿದ್ದೀನಿ. ಏನೋ ಮಾಡೋಣ ನೋಡಿ ಸ್ನೇಹಿತರೆ. ಪೂಜಾ ಖುಷಿ ಪ್ಲೇಟ್ ಒಂದು ಪಾಪ್ಸಿಕಲ್ ಮಾಡೋಳೆ, ಚಿಕ್ಕದೊಂದು. ಹೆಂಗಾಗಿರುತ್ತೆ? ಫಸ್ಟ್ ಟೈಮ್ ಮಾಡೋಳೆ. ಸೊ ಈ ಪಾಪ್ಸಿಕಲ್ ತೆಗಿಯೋಕ್ಕಿಂತ ಮುಂಚೆ ಫಸ್ಟ್ ಒಂದು ಗ್ಲಾಸಲ್ಲಿ ನೀರಲ್ಲಿ ಎಜ್ಬೇಕು. ಈ ಥರ ಎಜ್ಜಿದ್ರೆ ಅದೊಂದು ಸ್ವಲ್ಪ ಲೂಸ್ ಆಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಇನ್ನೂ ಸ್ವಲ್ಪ ಎಜ್ಜು, ಸ್ವಲ್ಪ ಲೂಸ್ ಆಗುತ್ತೆ ಅದು. ಹಿಂಗೆ ಮಾಡ್ಬೇಕು. ಹಾಂ, ಅಳ್ಳಾಡ್ಸು 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 ಅಳ್ಳಾಡ್ಸು. ಸಾಕು ಸಾಕು ಸಾಕು. ವಾ ಖುಷಿ. खत्म, बाय बाय, टाटा, गुड बाय, गया. ವಾವ್ ಖುಷಿ, ಚೆನ್ನಾಗಿದೆ ಚೆನ್ನಾಗಿದೆ. ಸೋ ಗುಡ್ ಇಟ್ ಇಸ್. ಏಯ್ ಹುಡುಗಿ, ಐಸ್ ಕ್ರೀಮ್ ಕೋಲ್ಡ್ ಇರುತ್ತೆ, ಬಿಸಿ ಇರಲ್ಲ. ಚೆನ್ನಾಗಿದೆ. ಚೆನ್ನಾಗಿದ್ಯಾ? ನೀನು ತಿಂತೀರಾ? ನೀನು ಅಲ್ಲ, ನೀವು ತಿಂತೀರಾ ಅಂದು. ನೀವು ತಿಂತೀರಾ? ತಿನ್ನೋದು. ನಾನು ಸ್ನೇಹಿತರೆ ಬೆಳಗ್ಗೆ ಹೇಳಿದ್ದೆ ಇವತ್ತೆಲ್ಲ ನಾನು ವಿನ್ನರ್ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸೊ ಇನ್ನ ಹೇಳೋಣಲ್ಲ ಒಂದ್ಸಲ ನೋಡ ಇನ್ನು ಯಾರು ಕಮೆಂಟ್ ಮಾಡಿದಾರೆ ಅಂತ ಅಂದ್ಬಿಟ್ಟು. ಫುಲ್ ನಮ್ಮ ಟೀಮಿಗೆ ಕರಿ. ನಮ್ಮ ಟೀಮಿಗೆ ಕರಿ ಫುಲ್ ಎಲ್ಲರಿಗೆ. 1 2 3 ನೋಡ್ರಿ ಮ್ಯಾಜಿಕ್ ಹೆಂಗೆ. ಮ್ಯಾಜಿಕ್ ಮ್ಯಾಜಿಕ್ ಮ್ಯಾಜಿಕ್. ನನ್ನ ಮ್ಯಾಜಿಕ್ ಟ್ರಿಕ್ ಪೂಜಾನ ಕಲ್ತ್ಬಿಟ್ರು ಸ್ನೇಹಿತರೆ. ಇವಾಗ ಏನು ಮ್ಯಾಜಿಕ್ ಮಾಡೋದು, ಟಿಂಗ್ ಅಂತ ಹೊಡ್ಬಿಟ್ಟು ಎಲ್ಲರೂ ಕರೆಸ್ಬಿಟ್ಲು ನೋಡ್ರಿ. ಇವಾಗ ನಮ್ದು ವಿನ್ನರ್ ಅನೌನ್ಸ್ ಮಾಡುವ ಸಮಯ ಬಂದಾಗಿದೆ. ಎಸ್ ಎಸ್ ಎಸ್, ವಿನ್ನರ್ ಅನೌನ್ಸ್ ಮಾಡೋ ಸಮಯ ಬಂದಾಗಿದೆ. ನಮ್ಮ ಪಾಪುನು ಕೂಡ ಎಷ್ಟು ಕಷ್ಟಪಟ್ಟು ಒಂದು ವಿನ್ನರನ್ನು ಕಂಡುಹಿಡಿದಿದ್ದಾರೆ. ಆ ವಿನ್ನರನ್ನು ಅನೌನ್ಸ್ ಮಾಡೋ ಕೆಲವೇ ಕ್ಷಣದಲ್ಲಿ. ಸೊ ಇನ್ನೇನು ಸ್ನೇಹಿತರೆ, ಅನೌನ್ಸ್ ಮಾಡಬೇಕು, ನಂಗೆ ಹೆಸರು ಗೊತ್ತಾಗ್ಬಿಟ್ಟಿದೆ. ಬಟ್ ಏನು ಅಂದರೆ ಬೇಗ ಯಾಕೆ ಹೇಳಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳ್ಬಿಟ್ಟಿದ್ದೆ ಬ್ಲಾಗಲ್ಲಿ. ಇವತ್ತಿನ ವಿನ್ನರಿಗೆ ಅಂದರೆ ನಾವು ಆಡಿದ ಗೇಮ್ಸಿನ ವಿನ್ನರಿಗೆ ಏನು ಕೊಡ್ತೀವಿ ಅಂತ ನಿಮಗೆಲ್ಲ ಹೇಳ್ಬಿಟ್ಟಿದ್ದೆ. ನಂದು ಎಷ್ಟು ಸಬ್ಸ್ಕ್ರೈಬರ್ ಕೌಂಟ್ ಇದೆ ಅಷ್ಟು ಅಮೌಂಟನ್ನು ನಾನು ಅವ್ರಿಗೆ ಗಿವ್ ಅವೇ ಮಾಡ್ತೀನಿ ಅಂತ ಹೇಳಿದ್ದೆ. ನಂದು ಕರೆಂಟ್ಲಿ ನಂದು ಇವಾಗ 3523 ಸಬ್ಸ್ಕ್ರೈಬರ್ ಇದ್ದಾರೆ. ಅಷ್ಟು ಅಮೌಂಟನ್ನು ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಇನ್ನು ನನಗೆ ತಡಕ್ಕಾಗ್ತಲ್ಲ ಇವಾಗ ಎಷ್ಟಿದೆ ಯಾರಿದೆ ಏನಿದೆ ಅಂತ ಅಂದ್ಬಿಟ್ಟು. ಸೊ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ, ನಾನು ಹೇಳ್ಬಿಡ್ತೀನಿ ಒಂದೇ ಇವ್ರಿಬ್ರು ಮುಖ ರಿಯಾಕ್ಷನ್ ನೋಡ್ಕೋ. ಇರಬರ ಕೆಲಸಗಳೆಲ್ಲ ಬಿಟ್ಟು ನನ್ನ ಕಡೆ ತಿರುಗಿ ನೋಡ್ತಾರೆ. ನಾನು ಅನೌನ್ಸ್ ಮಾಡೋದಕ್ಕಿಂತ ಅಂದರೆ ಹೆಸರು ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಎಷ್ಟು ಅಮೌಂಟು ಕರೆಕ್ಟ್ ಆನ್ಸರ್ ಅಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಆ್ಯಕ್ಚುಲ್ ಆಗಿ ಅಮೌಂಟ್ ಬಂದ್ಬಿಟ್ಟು ನಾನು ಬಚ್ಚಿಟ್ಟಿದ್ದು 17,000. ಸೊ ಈ ಅಮೌಂಟು ಕರೆಕ್ಟಾಗಿ ಗೆಸ್ ಮಾಡಿದವ್ರು ಯಾರು ಅಂತಂದರೆ ಚಿತ್ರ SC2598 ಅಂತ ID-ಯಿಂದ ನನಗೆ ಕಮೆಂಟ್ ಮಾಡಿದ್ದಾರೆ. 17,000 ಇರಬಹುದು ಅಂತಂದ್ಬಿಟ್ಟು ಕನ್ನಡದಲ್ಲಿ ಕಮೆಂಟ್ ಮಾಡಿದ್ದಾರೆ. ಅವರೇ ಈ ಗೇಮಿನ ವಿನ್ನರು. ಸೊ ಅವರಿಗೆ ನಮ್ಮ ಕಡೆಯಿಂದ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈ ವಿನ್ನರಿಗೆ ನಾವು ನಿಮ್ಗೆಲ್ಲರಿಗೂ ಪ್ರಾಮಿಸ್ ಮಾಡಿದಾಗೆ ನಂದು ಕರೆಂಟ್ ಸಬ್ಸ್ಕ್ರೈಬರ್ಸು 3523 ಅಂದರೆ 3523 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ ಅಮೌಂಟನ್ನು ನಾನು ಚಿತ್ರ SC2598 ID-ಯಿಂದ ಯಾರು ಕಮೆಂಟ್ ಮಾಡಿದಾರಲ್ಲ ಅವರಿಗೆ ನಾವು ಗಿವ್ ಅವೇ ಮಾಡ್ತಾ ಇದೀವಿ. ಈ ಗೇಮಲ್ಲಿ ಕಾಂಪಿಟೇಷನ್ ಅವರೇ ವಿನ್ ಆಗಿದ್ದಾರೆ. ಸೊ ಒಂದು ಫೇರ್ ಕಾಂಪಿಟೇಷನ್ ಇರಬೇಕು ಅಂತಂದ್ಬಿಟ್ಟು ನಿಮಗೆ ಇಲ್ಲಿ ನೋಡಿ ಸ್ನೇಹಿತರೆ, ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ಅವರೊಬ್ಬರೇ ಕಮೆಂಟ್ ಮಾಡಿದ್ದು ಕರೆಕ್ಟ್ ಆನ್ಸರು. ಯಾರೂ ಕೂಡ 17,000 ಅಂತ ಕಮೆಂಟ್ ಮಾಡಿಲ್ಲ. ಸುಮಾರು ಜನ ಎಷ್ಟೊಂದು ಏನೋ ಕಮೆಂಟ್ ಮಾಡಿದ್ದಾರೆ. 10 ನೋಟ್ ಇರ್ಬೋದು, 11 ನೋಟ್ ಇತ್ತು, 25 ನೋಟ್ ಇತ್ತು, ಅಂದರೆ 12,500 ಇತ್ತು ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ. ನಾನು ಭಾಳ ಕ್ಲಿಯರ್ ಆಗಿ ಹೇಳಿದ್ದೆ 5 ಡಿಜಿಟ್ ಅಮೌಂಟ್ ಇದೆ ಅಂತಂದ್ಬಿಟ್ಟು. ಸೊ ಒಂದು ಕ್ಲೂನು ಕೊಟ್ಟಿದ್ದೆ 25,000 ಕೆಳಗಡೆ ಇದೆ ಅಂತಂದ್ಬಿಟ್ಟು. ಒಬ್ಬರೊಬ್ರಂತೂ ಫುಲ್ ಟಾಪ್ 25,000 ಕಮೆಂಟ್ ಮಾಡೋರು. ಅದು ಯಾರು ಅಂದರೆ ಮತ್ತೆ ಯಾರು ಬೇರೆ ಅಲ್ಲ, ನಮ್ಮ ಮತ್ತೆ ಜಯ ಅಕ್ಕ, ಇವರಮ್ಮ ಗುಲ್ಬರ್ಗದಲ್ಲಿ ಕುತ್ಕೊಂಡು ಫುಲ್ ಟಾಪ್ ಲೆವೆಲ್ಗೆ ಇಟ್ಟಾರೆ. ಅಂದರೆ ನಾನು ಅಷ್ಟು ಖರ್ಚು ಮಾಡ್ತೀನಂತ. ಜಯ ಅಕ್ಕ ಅಷ್ಟು ಖರ್ಚು ಮಾಡಲ್ಲ ನಾನು 25,000 ರೂಪಾಯಿ.
ಸೊ ನನ್ನ ಹತ್ರ ಇದ್ದಿದ್ದೆ 20,000 ರೂಪಾಯಿ ನನ್ನ ಹತ್ರ ಕೈಯಲ್ಲಿ, ಅದರಲ್ಲಿ 17,000 ರೂಪಾಯಿ ಇಟ್ಟಿದ್ದೆ. ಚಿತ್ರ ಅವರೇ ನೀವೇನು ಮಾಡಬೇಕು ಇವಾಗ ಈ ಪ್ರೈಸ್ ಮನಿನ ಕ್ಲೇಮ್ ಮಾಡೋಕ್ಕೆ ಅಂತಂದರೆ, ನೀವು ನನಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ನನ್ನ ಫೇಸ್ಬುಕ್ಕಿನ ಲಿಂಕ್ ಇದೆ ಅಕೌಂಟಿಂದು. ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಥವಾ ಫೇಸ್ಬುಕ್ ಅಕೌಂಟಲ್ಲಿ ಯಾವ್ದಾರ ಅಕೌಂಟಲ್ಲಿ ಹೋಗ್ಬಿಟ್ಟು ನೀವು ನನಗೆ ಒಂದು ಡೈರೆಕ್ಟಾಗಿ ಒಂದು ಮೆಸೇಜ್ ಕಳಿಸಿ, ನಿಮ್ಮದು ಕಾಂಟ್ಯಾಕ್ಟ್ ನಂಬರನ್ನು ನನಗೆ ಕಳಿಸಿ, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಾನು ಈ ಪ್ರೈಸ್ ಮನಿನ ನಾನು ನಿಮಗೆ ಗಿಫ್ಟ್ ಆಗಿ ನಾನು ನಿಮಗೆ ಕಳಿಸ್ತಾ ಇದ್ದೀನಿ, ಗಿವ್ ಅವೇ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಇದರ ಲಿಂಕ್ ಇರಲಿಲ್ಲ ಅಂತಂದ್ರೆ ನೀವು ಮತ್ತೆ ನಂದು ಈ ವಿಡಿಯೋಗೆ ಕೆಳಗಡೆ ಕಮೆಂಟ್ ಮಾಡಿ, ನಿಮ್ದು ಅದೇ ಐಡಿಯಿಂದ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಆ ಥರ ಕಾಂಟ್ಯಾಕ್ಟ್ ಮಾಡಿ ಈ ಗಿಫ್ಟ್ ಮನಿನ ನಿಮಗೆ ಕೊಡ್ತೀವಂತೆ. ಸೊ ನೆನ್ಪಿಟ್ಕೊಳ್ಳಿ, ಚಿತ್ರ SC2598 ಅವರು ಗೆದ್ದಿದ್ದಾರೆ 3,523 ರೂಪಾಯಿ. ಯೇ, ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೀವೆಲ್ಲರೂ ಇಷ್ಟು ಒಳ್ಳೆ ಪಾರ್ಟಿಸಿಪೇಷನ್ ತೋರಿಸಿದ್ದೀರಾ ಈ ಗೇಮಲ್ಲಿ. ನಿಮಗೆಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ ಯು. ನಿಮಗೆಲ್ಲ ಈ ಗೇಮ್ ತುಂಬಾ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು. ಸೊ ಸ್ನೇಹಿತರೆ, ಇವಾಗ ವಿನ್ನರ್ ಅಂತ ಅನೌನ್ಸ್ ಮಾಡಾಯ್ತು. ಇನ್ನು ಫುಲ್ ಟೈಮ್ ಬೇರೆ ಆಗೋಗಿದೆ ನೋಡಿ. ಟೈಮ್ ಇವಾಗ ಆಲ್ಮೋಸ್ಟ್ 9 ಗಂಟೆ. ನಾನು ಮನೆಗೆ ಬರೋಕ್ಕೆ ತುಂಬಾ ಲೇಟ್ ಆಗೋಯ್ತು, ನಿಮಗೆಲ್ಲ ಹೇಳಿದ್ದೆ ನಾನು. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸ್ನೇಹಿತರೆ, ಒಂದು ಲೈಕ್, ಒಂದು ಕಾಮೆಂಟ್, ಒಂದು ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾವಾಗಲೂ ಹೇಳ್ತಿದ್ದಂಗೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.